ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ನಮ್ಮ ಇವತ್ತಿನ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ. ತುಂಬ ಜನ ಇದನ್ನು ತಿಂದಿದ್ದೀರಾ ಇಲ್ವ ಅಂತ ಗೊತ್ತಿಲ್ಲ, ಬಟ್ ತಿಂದವ್ರಿಗೆ ಗೊತ್ತಿರುತ್ತೆ ಇದು ಎಷ್ಟು ಟೇಸ್ಟಿ ಅಂತ. ಇದು ಅಜ್ಜಿ ಮತ್ತು ಅಮ್ಮಂದಿರು ಮಾಡ್ತಾ ಇದ್ದಂಥ ಒಂದು ಸ್ಪೆಷಲ್ ಬಾದಾಮ್ ಪೂರಿ ರೆಸಿಪಿ. ಖಂಡಿತ ಇದನ್ನು ಟೇಸ್ಟ್ ಮಾಡಿರೋರು ಕಾಮೆಂಟ್ ಮಾಡಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇದನ್ನು ಮಾಡೋದಕ್ಕೆ ನೋಡಿ, ಮೊದಲಿಗೆ ಡಾಲ್ಡಾ ಅಂತ ಸಿಗುತ್ತೆ, ವನಸ್ಪತಿ. ಇದನ್ನು ಒಂದು 100 ಗ್ರಾಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಇವಾಗ. ಸೊ ಇದನ್ನು ಈ ರೀತಿ ಗಟ್ಟಿ ಹಾಕಿ ಬಿಸಿ ಮಾಡ್ಕೊಂಡಿದ್ದೀವಿ. ಡಾಲ್ಡಾನ ಬಿಸಿ ಮಾಡಿಕೊಂಡು ನಂತರ ಒಂದು ಅರ್ಧ KGಯಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೇಸರಿ ಬಣ್ಣ ಹಾಕ್ತಾಯಿದ್ದಾರೆ. ಸೊ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ. ಸೊ ಈ ರೆಸಿಪಿನ ಇವಾಗ ಅಮ್ಮನೇ ಮಾಡ್ತಾ ಇರೋದು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ತುಂಬ ಇಷ್ಟ ಇದು. ಸೊ ಅಮ್ಮ ಊರಿಗೆ ಬಂದಿರೋದ್ರಿಂದ ನಾನು ಅವ್ರ ಕೈಯಲ್ಲಿ ಈ ರೆಸಿಪಿನ ಮಾಡಿಸಿದೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ತಿಂದಿರೋರು ಯಾರು ತಿಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನೋಡಿ, ಇವಾಗ ಇದಕ್ಕೆ ನಾವು ಕಾಯಿಸಿಟ್ಕೊಂಡಂತಹ ಡಾಲ್ಡಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದಾರೆ. ಸೊ ಅದು ಸ್ವಲ್ಪ ನಾವು ಬಣ್ಣ ಹಾಕಿರ್ತೀವಲ್ಲ ಅದಕ್ಕೆ ಕಲರ್ ಚೇಂಜ್ ಆಗುತ್ತೆ, ಕೇಸರಿ ಬಣ್ಣ ಹಾಕಿರ್ತೀವಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಸೇಮ್ ನಾವು ಜಾಮೂನ್ಗೆ ಮಾಡ್ತೀವಲ್ಲ ಅದೇ ರೀತಿ ಸಕ್ಕರೆ ಪಾಕನ್ನು ಮಾಡ್ಕೊಂಡಿದ್ದಾರೆ. ಒಂದು 4ರಿಂದ 5 ಕಪ್ಪಷ್ಟು ಶುಗರ್ ತೊಗೊಂಡು ಪಾಕ, ಏಲಕ್ಕಿ ಸ್ವಲ್ಪ ಹಾಕಿ ಸೇಮ್ ನಾವು ಜಾಮೂನ್ನ ಪಾಕ ಮಾಡ್ದಂಗೆ ಸಕ್ಕರೆ ಪಾಕ ರೆಡಿ ಮಾಡಿಕೊಂಡು ಇವಾಗ ಚಪಾತಿ ಹಿಟ್ಟು ಚೆನ್ನಾಗಿ ಅದು ನೆಂದ ನಂತರ ಅದನ್ನು ನೋಡಿ ಈ ರೀತಿ ಸೇಮ್ ನಾವು ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಪೂರಿ ಚಪಾತಿ, ಅದೇ ರೀತಿ ಪೂರಿ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಉಜ್ಕೊಂಡು ಅದನ್ನು ಈ ರೀತಿ ಮಡಚ್ಕೋಬೇಕಾಗುತ್ತೆ. ಒಂದು ಅರ್ಧಕ್ಕೆ ಮಡಚಿ ಇದೆಲ್ಲ ಒಂದು ಸೈಡ್ ಇಟ್ಕೊಳ್ತಾ ಇದ್ದಾರಮ್ಮ. ನೋಡಿ, ಇದನ್ನು ಮಡಚಬೇಕಾದ್ರೆ ಇದು ನಮಗೊಂದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕಾಗುತ್ತೆ. ಈ ರೀತಿ 4 ಲೇಯರ್ ಬರುತ್ತೆ ಮತ್ತು ನೋಡೋದಕ್ಕೆ ಒಂದು ಟ್ರಯಾಂಗಲ್ ಶೇಪಲ್ಲಿರುತ್ತೆ. ತುಂಬ ಚೆನ್ನಾಗಿ ಇರುತ್ತೆ. ನಿಮಗಿದು ಕೆಲವೊಂದು ಫಂಕ್ಷನ್ಸಲ್ಲೂ ಈ ಸ್ವೀಟ್ನ ಯೂಸ್ ಮಾಡ್ತಾರೆ, ಅಥವಾ ಬೇಕ್ರಿಗಳಲ್ಲೂ ಸಿಗುತ್ತೆ ನಿಮಗಿದು ಬಾದಾಮ್ ಪೂರಿ ಅಂತ. ಖಂಡಿತ ನೋಡಿ, ಇವಾಗ ನಾನು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಡೀಪ್ ಫ್ರೈಗೆ ಎಣ್ಣೆ ತಗೊಂಡು ನಾವು ಪೂರಿ ಯಾವ ರೀತಿ ಕರಿತೀವೋ ಅದೇ ರೀತಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಬಟ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು 4 ಲೇಯರ್ ಇರುತ್ತೆಲ್ಲ ಅದರಿಂದ ಒಳಗಡೆ ಎಲ್ಲೂ ಹಸಿ ಇಲ್ದಿರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ರೀತಿ ನಾವು ಉಜ್ಜಿ ರೆಡಿ ಮಾಡಿಟ್ಕೊಂಡಂತಹ ಎಲ್ಲ ಪೂರಿಗಳನ್ನು ಎಣ್ಣೆಯಲ್ಲಿ ಹಾಕಿ ನಾವು ಇದನ್ನು ಕರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಚಪಾತಿನ ಅರ್ಧಕ್ಕೆ ಮಡಚಿ ಮತ್ತೆ ಅದನ್ನು ರಿವರ್ಸ್ ಈ ಥರ ಮಡಚೋದ್ರಿಂದ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ನೀವು ನೋಡ್ತಾ ಇರಬಹುದು, ತುಂಬ ಈ ಥರ ಪೂರಿಗಳೆಲ್ಲ ರೆಡಿಯಾಗಿದೆ. ಇವಾಗ ತುಂಬ ಸಿಂಪಲ್ ರೀ ಇದು. ಈ ಪೂರಿಗಳನ್ನ ಈ ರೀತಿ ನಾವು ರೆಡಿ ಮಾಡ್ಕೊಂಡಂತಹ ಪಾನಕ ಇರುತ್ತಲ್ಲ ಆ ಸಕ್ಕರೆ ಪಾಕದಲ್ಲಿ ಅದನ್ನು ಡಿಪ್ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕಾಗುತ್ತೆ ಅಷ್ಟೇ. ಜಸ್ಟ್ ಅದನ್ನು ಆ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಒಂದು ಕಡೆ ಒಂದು ದೊಡ್ಡ ಪ್ಲೇಟಲ್ಲ ಈ ಥರ ಜೋಡಿಸ್ಕೋಬಹುದು. ಅದರ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಚೆನ್ನಾಗಿ ತುರಿದಿಟ್ಕೋಬೇಕು. ಆದಷ್ಟು ಒಣ ಕೊಬ್ಬರಿನೇ ಯೂಸ್ ಮಾಡಬೇಕು, ಹಸಿ ಕೊಬ್ಬರಿ ಚೆನ್ನಾಗಿರಲ್ಲ. ಒಣ ಕೊಬ್ಬರಿನೇ ಇದಕ್ಕೆ ಯೂಸ್ ಮಾಡಬೇಕು. ಈ ರೀತಿ ಸಣ್ಣ ಸಣ್ಣಗೆ ತುರಿದು ಅದ್ರ ಮೇಲೆ ಅದನ್ನು ಸರ್ವ್ ಮಾಡಿಕೊಂಡು ಆ ಪಾಕ ಸಕ್ಕರೆ ಪಾಕನೂ ನಾವು ತಿನ್ನಬೇಕಾದ್ರೆ ಇನ್ನು ಸ್ವಲ್ಪ ಅದ್ರ ಮೇಲೆ ಹಾಕಿಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ತುಂಬ ಸಿಂಪಲ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಎಷ್ಟು ಸಿಂಪಲ್ಲಾಗಿ ಮಾಡಬಹುದು. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡಿ. ಟೇಸ್ಟ್ ನೋಡಿದ್ಮೇಲೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಹೆಸರು ಮರ್ತೋಗ್ಬೇಡಿ. ಬಾದಾಮ್ ಪೂರಿ ಸಖತ್ ಟೇಸ್ಟಿಯಾದಂತಹ ಒಂದು ಸ್ವೀಟ್ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.